ವಿಶ್ವದ ಟಾಪ್ 100ರಲ್ಲಿ ಇಲ್ಲವೇ ಇಲ್ಲ ಭಾರತದ ವಿವಿಗಳು. IITಗೂ ಕೂಡ ಸ್ಥಾನ ಇಲ್ಲ. ಯಾಕೆ? ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನಾ. ಭಾರತದ ಶಿಕ್ಷಣ ಸಚಿವಾಲಯದ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ದತ್ತಾಂಶದ ಪ್ರಕಾರ ಭಾರತ ವಿಶ್ವದ ಅತಿ ದೊಡ್ಡ ಉನ್ನತ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. 53,133ಕ್ಕೂ ಹೆಚ್ಚು ಕಾಲೇಜುಗಳು ಮತ್ತು 1,391 ವಿಶ್ವವಿದ್ಯಾಲಯಗಳ ಜಾಲ ನಗರಗಳು, ಪಟ್ಟಣಗಳು ಮತ್ತು ಸಣ್ಣ ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಒದಗಿಸ್ತಾ ಇದೆ. ಆದರೆ ಭಾರತೀಯ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಸ್ವದೇಶಿ ವಿಶ್ವವಿದ್ಯಾಲಯವನ್ನ ಹುಡುಕುವಾಗ ಮತ್ತು ವಿಶ್ವದ ರ್ಯಾಂಕಿಂಗ್ ಅನ್ನ ಪರಿಶೀಲನೆ ಮಾಡುವಾಗ ನಿರಾಶೆಗೊಳ್ತಾರೆ. ಯಾಕಂದ್ರೆ ವಿಶ್ವದ ಟಾಪ್ 100 ಪ್ರಮುಖ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಭಾರತದ ಒಂದೇ ಒಂದು ವಿಶ್ವವಿದ್ಯಾಲಯವು ಕೂಡ ಸ್ಥಾನವನ್ನ ಪಡೆದುಕೊಂಡಿಲ್ಲ. ಭಾರತದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಅಂತಾನೆ ಹೆಸರನ್ನ ಪಡೆದಿರೋ, ಖ್ಯಾತಿಯನ್ನ ಪಡೆದಿರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಕೂಡ ಪಟ್ಟಿಯಲ್ಲಿಲ್ಲ. ಪ್ರತಿ ವರ್ಷ QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳು, ಟೈಮ್ಸ್ ಉನ್ನತ ಶಿಕ್ಷಣ ಶ್ರೇಯಾಂಕಗಳು, ಹಾಗೆಯೇ ವಿಶ್ವವಿದ್ಯಾಲಯಗಳ ಶಾಂಘೈ ಶೈಕ್ಷಣಿಕ ಶ್ರೇಯಾಂಕಗಳು ವಿಶ್ವದ ಪ್ರಮುಖ ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನು ಪ್ರಕಟ ಮಾಡ್ತವೆ. ಈ ಬಾರಿಯೂ ಕೂಡ ಟಾಪ್ 100 ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಯಥಾ ಪ್ರಕಾರ ಅಮೆರಿಕ, ಬ್ರಿಟನ್, ಯುರೋಪಿಯನ್ ಹಾಗೂ ಪೂರ್ವ ಏಷ್ಯಾದ ವಿಶ್ವವಿದ್ಯಾಲಯಗಳು ಟಾಪ್ 100ರಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ. ಆದರೆ ಭಾರತ ಪಟ್ಟಿಯಿಂದ ಹೊರಗುಳಿಸಿದೆ. ಜಗತ್ತಿನ ಇತರ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ವಿದೇಶಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕಳಿಸೋ ರಾಷ್ಟ್ರ ಅಂದರೆ ಅದು ಭಾರತ. ಆದರೆ ಭಾರತದ ವಿಶ್ವವಿದ್ಯಾಲಯಗಳು ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸುವಲ್ಲಿ ವಿಫಲ ಆಗ್ತವೆ ಅನ್ನೋದನ್ನು ರ್ಯಾಂಕಿಂಗ್ ಪಟ್ಟಿ ಸೂಚಿಸಿದೆ. ಈ ಪಟ್ಟಿ ಕೇವಲ ಅಂಕಿಅಂಶ ಮಾತ್ರ ಅಲ್ಲ, ಕಳೆದ 70 ವರ್ಷಗಳಿಂದ ಶಿಕ್ಷಣವನ್ನು ಒದಗಿಸ್ತಾ ಇರೋ ಹಲವಾರು ವಿಶ್ವವಿದ್ಯಾಲಯಗಳು ಇನ್ನೂ ಕೂಡ ವಿಶ್ವ ಖ್ಯಾತಿಯನ್ನು ಪಡೆಯುವಲ್ಲಿ ಯಾಕೆ ಹಿಂದುಳಿದಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕುತ್ತೆ. ಆದಾಗ್ಯೂ 2000 ವರ್ಷಗಳ ಹಿಂದೆ ಚೀನಾ, ಪರ್ಷಿಯಾ ಹಾಗೂ ಆಗ್ನೇಯ ಏಷ್ಯಾದಿಂದ ವಿದ್ಯಾರ್ಥಿಗಳು ನಳಂದ, ತಕ್ಷಶಿಲಾ ಮತ್ತು ವಲ್ಲಭಿಯಲ್ಲಿ ಅಧ್ಯಯನಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ರು. ಈ ವಿಶ್ವವಿದ್ಯಾಲಯಗಳು ಜಗತ್ತಿನ ಆದ್ಯತೆ ಆಗಿದ್ವು. ಇವು ಜಗತ್ತು ಶಿಕ್ಷಣದಲ್ಲಿ ತನ್ನ ಅಸ್ತಿತ್ವವನ್ನ ಕಾಣೋ ಮೊದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ವು. ಆದರೆ ಜಗತ್ತು ವೇಗವಾಗಿ ಓಡ್ತಾ ಇರೋ ಈ ಸಮಯದಲ್ಲಿ ಭಾರತ ವಿಶ್ವವಿದ್ಯಾಲಯಗಳಿಗೆ ಏನಾಗಿದೆ? ಜಾಗತಿಕ ಶ್ರೇಯಾಂಕ ಪಟ್ಟಿಗಳನ್ನು ಸಿದ್ಧಪಡಿಸೋ ಸಂಸ್ಥೆಗಳು ನಾನಾ ಕ್ಷೇತ್ರವನ್ನು ಪರಿಶೀಲಿಸ್ತವೆ. ಉದಾಹರಣೆಗೆ ಶಾಂಘೈ ಶ್ರೇಯಾಂಕಗಳು ಸಂಶೋಧನಾ ಶ್ರೇಷ್ಠತೆಯ ಮೇಲೆ ಮಾತ್ರ ಕೇಂದ್ರೀಕರಿಸ್ತವೆ. ನೊಬೆಲ್ ಪ್ರಶಸ್ತಿಗಳು ಹೆಚ್ಚು ಉಲ್ಲೇಖಿತ ಸಂಶೋಧಕರು ಹಾಗೂ ಗಣ್ಯ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗುವ ಪ್ರಬಂಧಗಳನ್ನು ಎಣಿಸ್ತವೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಡಾಕ್ಟರೇಟ್ ಪದವಿಗಳನ್ನು ಪಡೆಯೋದಕ್ಕೆ ಬಯಸೋ ವಿದ್ಯಾರ್ಥಿಗಳಿಗೆ ಈ ಪಟ್ಟಿ ಅತ್ಯಗತ್ಯ ಆಗುತ್ತೆ. ಟೈಮ್ಸ್ ಹೈಯರ್ ಶ್ರೇಯಾಂಕ ವಿಶ್ವವಿದ್ಯಾಲಯಗಳಲ್ಲಿನ ಬೋಧನೆ, ಸಂಶೋಧನೆ, ಉಲ್ಲೇಖಗಳು ಹಾಗೂ ಅಂತಾರಾಷ್ಟ್ರೀಯ ದೃಷ್ಟಿಕೋನಗಳ ಆಧಾರದ ಮೇಲೆ ಉನ್ನತ ವಿಶ್ವವಿದ್ಯಾಲಯಗಳನ್ನು ಶ್ರೇಣೀಕರಿಸುತ್ತೆ. ಹಾಗೆಯೇ QS ವಿಶ್ವ ಶ್ರೇಯಾಂಕ ಶೈಕ್ಷಣಿಕ ಖ್ಯಾತಿ, ಉದ್ಯೋಗದಾತರ ಗ್ರಹಿಕೆ ಹಾಗೂ ಸಂಶೋಧನಾ ಪ್ರಭಾವವನ್ನು ಅಳೆಯುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರ್ಯಾಂಕಿಂಗ್ ಅನ್ನು ಗಮನಿಸಿದ್ರೆ ಭಾರತೀಯ ವಿಶ್ವವಿದ್ಯಾಲಯಗಳು ಪದವಿ ಮತ್ತು ಬೋಧನಾ ಪ್ರಮಾಣದಲ್ಲಿ ಬಲವಾಗಿ ಕಾರ್ಯನಿರ್ವಹಿಸ್ತವೆ. ಆದರೆ ಸಂಶೋಧನಾ ಕ್ಷೇತ್ರ, ಉಲ್ಲೇಖದ ಪ್ರಭಾವ, ಡಾಕ್ಟರೇಟ್ ಪದವಿ ಹಾಗೆಯೇ ಅಂತಾರಾಷ್ಟ್ರೀಯ ಸಹಯೋಗದಲ್ಲಿ ದುರ್ಬಲ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಅನ್ನೋದು ಸಾಬೀತಾಗಿದೆ. ಸ್ಕೋಪಸ್ ಆ್ಯಂಡ್ ವೆಬ್ ಆಫ್ ಸೈನ್ಸ್ ಅಂಕಿಅಂಶಗಳ ಪ್ರಕಾರ ಭಾರತ ಹೆಚ್ಚಿನ ಪ್ರಮಾಣದ ಶೈಕ್ಷಣಿಕ ಪ್ರಬಂಧಗಳನ್ನು ರಚಿಸುತ್ತೆ. ಆದರೆ ಈ ಪ್ರಬಂಧಗಳ ಗುಣಮಟ್ಟ ಅಮೆರಿಕ, ಚೀನಾ, ಜರ್ಮನಿ ಹಾಗೆಯೇ UK ವಿಶ್ವವಿದ್ಯಾಲಯಗಳಿಂದ ಕಡಿಮೆ ಆಗಿದೆ. ಉನ್ನತ ಶ್ರೇಣಿಯ ವಿಶ್ವವಿದ್ಯಾಲಯಗಳು ಕಡಿಮೆ ಪ್ರಬಂಧಗಳನ್ನು ಪ್ರಕಟಿಸ್ತವೆ, ಆದರೆ ಹೆಚ್ಚಿನ ಜಾಗತಿಕ ಪ್ರಭಾವವನ್ನು ಗಳಿಸ್ತವೆ. ಈ ಹಿಂದುಳಿಯುವಿಕೆಗೆ ಪ್ರಮುಖ ಕಾರಣ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನದ ಕೊರತೆ. ಸಂಶೋಧನಾ ಮತ್ತು ಅಭಿವೃದ್ಧಿ ಮೇಲಿನ ಭಾರತದ ಒಟ್ಟು ವೆಚ್ಚ GDPಯ 0.8%ಗಿಂತ ಕಡಿಮೆ ಇದೆ. ಆದರೆ ಈ ಕ್ಷೇತ್ರದ ಮೇಲೆ ಚೀನಾ 2.5%ಗಿಂತ ಹೆಚ್ಚು, ಹಾಗೆಯೇ ಅಮೆರಿಕ ಸುಮಾರು 3%, ದಕ್ಷಿಣ ಕೊರಿಯಾ 4%ಗಿಂತ ಹೆಚ್ಚು ಖರ್ಚನ್ನು ಮಾಡುತ್ತೆ. ಈ ಅನುದಾನದ ಅಂತರ ಪ್ರಯೋಗಾಲಯ ಮೂಲಸೌಕರ್ಯ, ಸಂಶೋಧನಾ ಅನುದಾನಗಳು, PhD ನೇಮಕಾತಿ ಮತ್ತು ದೀರ್ಘಾವಧಿಯ ಯೋಜನೆಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಉನ್ನತ ಜಾಗತಿಕ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನಾ ತಂಡಗಳು ದೊಡ್ಡ ಡಾಕ್ಟರೇಟ್ ಮತ್ತು ಪೋಸ್ಟ್ ಡಾಕ್ಟರೇಟ್ ಪದವಿಯನ್ನು ಒಳಗೊಂಡಿರುತ್ತೆ. ಆದರೆ ಭಾರತದಲ್ಲಿ ಅಧ್ಯಾಪಕರು ಸಾಮಾನ್ಯವಾಗಿ ಭಾರಿ ಬೋಧನಾ ಹೊರೆಗಳನ್ನು ಹೊರ್ತಾರೆ. ಇದರ ಪರಿಣಾಮ ಸಂಶೋಧನಾರ್ಥಿಗಳಿಗೆ ಸೀಮಿತ ಸಮಯವನ್ನು ನೀಡಬೇಕಾಗತ್ತೆ. ಹಾರ್ವರ್ಡ್,
MIT, ಸ್ಟ್ಯಾನ್ಫೋರ್ಡ್ ಅಥವಾ ಆಕ್ಸ್ಫರ್ಡ್ಗಳಲ್ಲಿ ಡಾಕ್ಟರೇಟ್ ಮತ್ತು ಪೋಸ್ಟ್ ಡಾಕ್ಟರೇಟ್ ಸಂಶೋಧಕರು ಸಂಶೋಧನಾ ಫಲಿತಾಂಶದ ಬೆನ್ನೆಲುಬಾಗಿರ್ತಾರೆ. ಆದರೆ ಭಾರತೀಯ ವಿಶ್ವವಿದ್ಯಾಲಯಗಳ ಸಂದರ್ಭದಲ್ಲಿ PhD ದಾಖಲಾತಿಯೇ ವಿರಳ ಆಗಿದೆ. ಇದು ಸಂಶೋಧನೆಯ ಪ್ರಮಾಣ ಮತ್ತು ನಿರಂತರತೆಯನ್ನು ಮಿತಿಗೊಳಿಸುತ್ತೆ. ಶ್ರೇಯಾಂಕವನ್ನು ಗಳಿಸುವಲ್ಲಿ ಅಂತಾರಾಷ್ಟ್ರೀಯ ಅಧ್ಯಾಪಕರು, ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಹಾಗೂ ಗಡಿಯಾಚೆಗಿನ ಸಂಶೋಧನಾ ಸಹಯೋಗಗಳು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಆದರೆ ಭಾರತೀಯ ವಿಶ್ವವಿದ್ಯಾಲಯಗಳು ಆಡಳಿತಾತ್ಮಕ ಅಡೆತಡೆಗಳು, ವೇತನ ಮಿತಿಗಳು ಹಾಗೆಯೇ ವೀಸಾ ನಿಯಮಗಳಿಂದಾಗಿ ಜಾಗತಿಕ ನೇಮಕಾತಿಯನ್ನು ಸೀಮಿತಗೊಳಿಸಿದ್ದಾವೆ. ಇದು ಕ್ಯಾಂಪಸ್ಗಳನ್ನು ಹೆಚ್ಚಾಗಿ ದೇಶೀಯ ಸ್ವರೂಪದಲ್ಲಿನೇ ಇರಿಸುತ್ತೆ. ಸಂಸ್ಥೆಗಳು ಅತಿಥಿ ಉಪನ್ಯಾಸಕರಿಗಾಗಿ ವಿದೇಶಿಗಳಿಂದ ಅಧ್ಯಾಪಕರನ್ನ ಆಹ್ವಾನ ಮಾಡುತ್ತೆ, ಆದರೂ ಕೂಡ ಅದು ಸೀಮಿತ ಆಗಿದೆ. ಇದರ ಪರಿಣಾಮ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ದೃಷ್ಟಿಕೋನ ಕಡಿಮೆ ಆಗ್ತಾ ಇದೆ. IITಗಳು ಮತ್ತು ಹೆಚ್ಚಿನ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದ ಪ್ರಮುಖ ಸಂಸ್ಥೆಗಳು ಪೂರ್ಣ ಪ್ರಮಾಣದಲ್ಲಿ ಸಂಶೋಧನಾ ವಿಶ್ವವಿದ್ಯಾಲಯಗಳಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲಾಗಿಲ್ಲ. ಇವುಗಳನ್ನು ಎಂಜಿನಿಯರಿಂಗ್ಗಳು, ವಿಜ್ಞಾನಿಗಳು, ಆಡಳಿತಗಾರರು ಹಾಗೂ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದಕ್ಕೆ, ನಿರ್ದಿಷ್ಟ ರಾಷ್ಟ್ರೀಯ ಅಗತ್ಯಗಳನ್ನು ಪೂರೈಸುವುದಕ್ಕೆ ಮಾತ್ರನೇ ರಚಿಸಲಾಗಿದೆ. IIT ವಿಶ್ವದರ್ಜೆಯ ಎಂಜಿನಿಯರ್ಗಳನ್ನು ರೂಪಿಸಬಹುದು, ಆದರೆ ಅದು ವೈದ್ಯಕೀಯ ಶಾಲೆ, ದೊಡ್ಡ ಜೀವಶಾಸ್ತ್ರ ಸಂಶೋಧನಾ ಆಸ್ಪತ್ರೆ ಅಥವಾ ಹೆಚ್ಚಿನ ಪ್ರಭಾವವನ್ನು ಬೀರೋ ಸಾಮಾಜಿಕ ವಿಜ್ಞಾನ ಸಂಶೋಧನೆಯನ್ನು ನಡೆಸುವುದಿಲ್ಲ. ಜಾಗತಿಕ ಶ್ರೇಯಾಂಕಗಳು ತಾಂತ್ರಿಕ ಶ್ರೇಷ್ಠತೆಯನ್ನ ಮಾತ್ರ ಅಲ್ಲದೆ ಎಲ್ಲ ವಿಭಾಗಗಳಲ್ಲಿ ಒಟ್ಟು ಸಂಶೋಧನಾ ಫಲಿತಾಂಶವನ್ನು ಅಳೆಯೋದ್ರಿಂದ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ವಿಶ್ವವಿದ್ಯಾಲಯಗಳು ಕಾಣೆಯಾಗ್ತಾ ಇದೆ. ವಿಶ್ವದ ಉನ್ನತ ವಿಶ್ವವಿದ್ಯಾಲಯಗಳು ಸಂಪೂರ್ಣ ಜ್ಞಾನ ಪರಿಸರ ವ್ಯವಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತೆ. ಹಾರ್ವರ್ಡ್ ಅಥವಾ ಆಕ್ಸ್ಫರ್ಡ್ನಂತಹ ಕ್ಯಾಂಪಸ್ಗಳು ಔಷಧ, ಅರ್ಥಶಾಸ್ತ್ರ, ಇತಿಹಾಸ, ಹವಾಮಾನ ವಿಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳ ಮೇಲೆ ಏಕಕಾಲದಲ್ಲಿ ಆವಿಷ್ಕಾರಗಳನ್ನು ನಡೆಸುತ್ತೆ. ಜೊತೆಗೆ ಜಾಗತಿಕ ವಿಶ್ವವಿದ್ಯಾನಿಲಯಗಳು ಆರ್ಥಿಕ ಮತ್ತು ಶೈಕ್ಷಣಿಕ ಸ್ವಾಯತ್ತತೆಯೊಂದಿಗೆ ಕಾರ್ಯನಿರ್ವಹಿಸುತ್ತವೆ. ಸಂಶೋಧನಾ ಅವಕಾಶಗಳು ಮತ್ತು ಜಾಗತಿಕ ಪಾಲುದಾರಿಕೆಗಳಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸುವುದಕ್ಕೆ ಅನುಮತಿಯನ್ನು ಮಾಡಿಕೊಡ್ತವೆ. ಆದರೆ ಭಾರತೀಯ ವಿಶ್ವವಿದ್ಯಾಲಯಗಳು ರಾಜಕೀಯ ಪ್ರಭಾವವನ್ನು ಹೊರ್ತಾ ಇದೆ. UGC, ರಾಜ್ಯ ಸರ್ಕಾರಗಳು, ವೃತ್ತಿಪರ ಮಂಡಳಿಗಳು ಮತ್ತು ಸಚಿವಾಲಯಗಳು ವಿಶ್ವವಿದ್ಯಾನಿಲಯಗಳನ್ನು ನಿಯಂತ್ರಿಸ್ತಾ ಇದ್ದಾವೆ. ಇದು ನೇಮಕಾತಿ, ಶುಲ್ಕಗಳು, ಸಹಯೋಗಗಳು ಮತ್ತು ಪಠ್ಯಕ್ರಮದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಖಾಸಗಿ ವಿಶ್ವವಿದ್ಯಾಲಯಗಳು ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯೋದಕ್ಕೆ ಯತ್ನಿಸ್ತಾ ಇದೆ. ಅಶೋಕ ವಿಶ್ವವಿದ್ಯಾಲಯ, OP ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯ ಹಾಗೆಯೇ ಅಮೃತ ವಿಶ್ವವಿದ್ಯಾಪೀಠದಂತಹ ಸಂಸ್ಥೆಗಳು ಅಂತಾರಾಷ್ಟ್ರೀಯ ದೃಷ್ಟಿಕೋನ, ಅಧ್ಯಾಪಕರ ವೈವಿಧ್ಯತೆ ಹಾಗೆಯೇ ಸಾಮಾಜಿಕ ವಿಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಬಲವಾದ ಕಾರ್ಯಕ್ಷಮತೆಯನ್ನು ತೋರ್ತಾ ಇದೆ. QS ವಿಶ್ವವಿದ್ಯಾಲಯ ಶ್ರೇಯಾಂಕಗಳು ಮತ್ತು ಟೈಮ್ಸ್ ಉನ್ನತ ಶಿಕ್ಷಣ ಪಟ್ಟಿಗಳಲ್ಲಿ ಸ್ಥಾನವನ್ನು ಪಡೆಯುವುದಕ್ಕೆ ಪ್ರಾರಂಭ ಮಾಡಿದೆ. ಇಂತಹ ಖಾಸಗಿ ವಿಶ್ವವಿದ್ಯಾಲಯಗಳು ಪ್ರಸ್ತುತ ಟಾಪ್ 200ರ ಪಟ್ಟಿಯಿಂದ ಹೊರಗಿದ್ರೂ ಪಟ್ಟಿಯಲ್ಲಿ ಅವುಗಳ ಏರಿಕೆ ಗಮನಾರ್ಹವಾಗಿದೆ. ಅವುಗಳು ತ್ವರಿತ ನೇಮಕಾತಿ, ವಿದೇಶಿ ಅಧ್ಯಾಪಕರ ನೇಮಕಾತಿ, ಪಠ್ಯಕ್ರಮ ನವೀಕರಣಗಳು ಹಾಗೆಯೇ ವಿದೇಶಿ ವಿಶ್ವವಿದ್ಯಾಲಯಗಳ ಜೊತೆಗೆ ಪಾಲುದಾರಿಕೆಯನ್ನು ಪಡಿತಾವೆ. ಆದರೆ ಕೇಂದ್ರ ಸರ್ಕಾರ ಹೊರ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮೂಲಕ ವಿಶ್ವವಿದ್ಯಾಲಯಗಳ ಮೇಲೆ ತನ್ನ ನಿಯಂತ್ರಣವನ್ನು ಮತ್ತಷ್ಟು ಬಿಗಿ ಮಾಡಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.